ಗೈಸ್ ಹಾಸ್ಪಿಟಲ್ ಹೋಗಿದೆ. ಹಾಸ್ಪಿಟಲ್ ಯಾವುದಿದ್ರು ಓಪನ್ ನೋಡಿ. ನಾನು ಪಾಪ ಇದ್ರು ಹಾಯ್ ಮಾಡು. ಹಾಯ್. ಇವಾಗ ಚುಚ್ತಾರೆ ನೋಡಿ. ಡಮ್ಮ ಗುಂಡು ಆಗೋಯ್ತು ಆಗೋಯ್ತು. ಫೈನಲಿ ಡನ್ ಆಯ್ತು, ಮುಗೀತು. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಇಷ್ಟು ಜೋಚಲು ಆದರೂ ಮಾತಾಡ್ತಾ ಇದ್ದೀನಿ. ನನಗೆ ನಿಜವಾಗ್ಲೂ ದೇವರಾಣೆಗೂ ಹುಷಾರಿಲ್ಲ ಗೈಸ್. ಸೊ ಇವಾಗ ನಮ್ಮಮ್ಮನಿಗೂ ಹುಷಾರಿರಲಿಲ್ಲ. ನೈಟೆಲ್ಲ ನಾನು ನಿದ್ದೆನೇ ಮಾಡೋಕ್ಕಾಗಲಿಲ್ಲ ಗೈಸ್. ಅಷ್ಟು ನೋವು ಬಂದುಬಿಟ್ಟಿತ್ತು ನನಗಂತೂ. ಇವಾಗ ನನಗೆ ಹಾಸ್ಪಿಟಲ್ಗೆ ಹೋಗೋಕೆ ಇಷ್ಟ ಇಲ್ಲ. ಬಟ್ ಆದರೂ ನಮ್ಮಮ್ಮ ಬೈದು ಕರ್ಕೊಂಡು ಹೋಗ್ತಾರೆ ಇಂಜೆಕ್ಷನ್ ಹಾಕ್ಸ್ಕೊಬೇಕು ಅಂತ. ನನಗೆ ಇಂಜೆಕ್ಷನ್ ಅಂದರೆ ಮೊದಲೇ ಭಯ. ಸೊ ಇವಾಗ ಹೋಗಿ ಇಂಜೆಕ್ಷನ್ ಕೊಡಿಸ್ಕೊಂಬಿಡ್ಬೇಕು. ಇಲ್ಲಾಂದರೆ ನಾನು ಸರ್ವೇ ಮಾಡೋಕ್ಕಾಗಲ್ಲ, ಲೈಕ್ ವ್ಲಾಗ್ ಮಾಡೋಕ್ಕೆಲ್ಲ ಆಗೋಲ್ಲ. ಅದಕ್ಕೋಸ್ಕರ ನಮ್ಮ ಡ್ಯಾಡಿನೂ ಹೋಗು ಅಂತೆಲ್ಲ ಬೈತವ್ರೆ. ಇವಾಗ ನಾನು ನಮ್ಮಮ್ಮ ಹೋಗ್ತಾಯಿದ್ದೀವಿ ಇಂಜೆಕ್ಷನ್ ತೊಗೊಂಡು ಬರೋಕ್ಕೆ ನನಗೆ. ಸೊ ಯಾರೇ ನನ್ನ ಚಾನಲ್ ಲೈಕ್ ಮಾಡಿದ್ರು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರು, ಬೇಗ ಮಾಡ್ಕೊಂಡು ಅಂತ ಹೇಳ್ತೀವಿ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಏನು ಈ ಕೋಪದ ಮಾಡ್ಕೊಂಡಿದ್ದೀರಾ? ಬಾ ನೀನು ಫಸ್ಟು ನಿನಗೆ ತೋರಿಸ್ಬಿಟ್ಟು ನನಗೊಂಥರ ನೆಮ್ಮದಿ. ನಾನು ಮಲಿಕೊಂಡು ನೀನು ಮಲಿಕೊಂಬಿಟ್ರೆ ಆಗಲ್ಲ. ಇವಾಗ ಇಬ್ಬರು ಹುಷಾರಿಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಇಂಜೆಕ್ಷನ್ ತೊಗೊಂಡು ಬರೋಣ. ಸೊ ಗೈಸ್ ಹಾಸ್ಪಿಟಲ್ ಹೋಗಿದೆ. ಹಾಸ್ಪಿಟಲ್ ಯಾವುದೂ ಇನ್ನೂ ಓಪನ್ ಆಗಿರಲಿಲ್ಲ. ಅಂದರೆ ಕ್ಲಿನಿಕ್ಕಿಗೆ ನಾವು ಹೋಗೋದು ರೆಗ್ಯುಲರ್ ಆಗಿ ಅದು ಓಪನ್ ಆಗಿರಲಿಲ್ಲ. ಅದಕ್ಕೋಸ್ಕರ ಟ್ಯಾಬ್ಲೆಟು ಮತ್ತು ಟಿಫನ್ ತಿಂದ್ಬಿಟ್ಟೆ. ಈ ಟ್ಯಾಬ್ಲೆಟ್ನ ಟಿಫನ್ ತಿಂದ್ಬಿಟ್ಟು ತಿನ್ನಬೇಕು ಅಂತ ಹೇಳೋರೆ. ಅದಕ್ಕೋಸ್ಕರ ಟಿಫನ್ ತೊಗೊಂಡು ಮನೆಗೆ ಹೋಗ್ತಾಯಿದ್ದೀನಿ. ಸ್ವಲ್ಪ ನಾರ್ಮಲ್ ಆಗಿದೆ. ಸ್ವಲ್ಪ ತಿನ್ಬಿಟ್ಟು ಸ್ವಲ್ಪ ನಿದ್ದೆ ಮಾಡಿದ್ರೆ ಕಡಿಮೆ ಆಗುತ್ತೆ. ನಾವು ಅಮ್ಮನಿಗೂ ಅವ್ರಿಗೂ ಹುಷಾರಿಲ್ಲ, ಅವರು ನಡ್ಕೊಂಡು ಬರ್ತಾವ್ರೆ. ಇವಾಗ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫುಲ್ಲು ಏನೋ ಗೊತ್ತಿಲ್ಲ ಗೈಸ್, ಜ್ವರ. ಸೊ ಗೈಸ್ ಇಷ್ಟೊತ್ತು ಮಲ್ಕೊಂಡಿದ್ದೆ. ಇವಾಗ ಸ್ವಲ್ಪ ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಸ್ವೆಟ್ರ್ ಹಾಕ್ಕೊಂಡು ನಮ್ಮಮ್ಮ ಅಜ್ಜಿ ಎಲ್ಲರೂ ಬಂದು ಎಲ್ಲ ಊಟ ತಿಂತವ್ರೆ. ನಾನಿವಾಗ ಊಟ ತಿನ್ನಬೇಕು. ತಿಂದು ಸೊ ಏನಾಗುತ್ತೆ ನೋಡೋಣ. ಸೊ ಗೈಸ್ ಇವಾಗ ನಾನು ಕೆಳಗಡೆ ಹೋಗ್ತಾಯಿದ್ದೀನಿ. ಸೊ ನಮ್ಮ ದೊಡ್ಡಮ್ಮ ಬಂದಿದ್ದಾರೆ. ಅದೇ ಪಾಪು ಇದೆಯಲ್ಲ, ಅದಕ್ಕೆ ಕಿವಿ ಚುಚ್ಚು ಹೋಲ್ ಮಾಡಿಸ್ಬೇಕು. ಇವತ್ತು ವಾಲೆ ಆಗ್ತದೆ ನಮ್ಮ ಇದ್ರ ಪ್ರಕಾರ. ಕಿವಿಗೆ ತೂತು ಮಾಡಿಸ್ತಾರೆ, ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಅದಕ್ಕೆ ತಾನೆ, ಅದಕ್ಕೆ ಹೋಗ್ತಾಯಿದ್ದೀನಿ ನಾನು, ನಮ್ಮಮ್ಮ, ನಮ್ಮ ಅಜ್ಜಿ ಎಲ್ಲ. ಬನ್ನಿ ಹೋಗೋಣ, ತೋರಿಸ್ತೀನಿ ಹೇಗೆ ಚುಚ್ತಾರೆ ಅಂತ. ನಾವು ಪಾಪುಗೆ ವಾಲೆ ನೋಡೋಕೆ ಬಂದಿದ್ದರೆ ನಾನು ಮತ್ತು ನಾವು ಸುಮ್ಮನೆ ಏನೋ ನೋಡ್ತಾ ಇರ್ತೀವಿ. ಏನೋ ಒಂದು ನೋಡ, ನಿನ್ಗೊಂದು ಕಿವಿ ಒಲೆ ತಗೊಳ್ಳೋ, ನಿಂಗೊಂದು ತಾಳಿ ಈಗ ಅದು ತಗೊಳ್ಳೋಣ. ರವಿಯಣ್ಣಗೊಂದು ತಾಳಿ ತಗೊಳ್ಳೋಣ. ತಗೊಳ್ಳೋಣ. ಈಗ ಹೇಳತ್ತಾರ ಅವನಿಗೆ ಕಟ್ಟಕ್ಕೆ ಇವ್ರ ಕೈಲಿ ಕಟ್ಸಕ್ಕಲ್ಲ. ನಾನೇ ಹುಡುಗಿ, ನಾನು ಕಟ್ಸ್ಕೊಳಕ್ಕೆ ನಮ್ಮ ಪ್ರೀತಿ ಇಲ್ವಾ? ಸರಿ ತಗೊಳ್ಳೋಣ. ಒಂದು ಟೈಮ್ ಬರುತ್ತೆ, ನಿಮಗೆ ಕಟ್ಕೊತಾರೆ. ಟೈಮ್ ಬರುತ್ತೆ, ನಮ್ಗೆ ಟೈಮ್ ಬರುತ್ತೆ. ಎಲ್ಲ ನಿಮ್ಮ ಬಾಸ್ ಪ್ರೀತಮ್ ತಿನ್ನಕ್ಕೆ ಹೋಗಿರ್ತಾನೆ. ಇವಾಗ ಏನು ತೊಗೊಂಡ್ರೆ ಚೆಕ್ ಮಾಡ್ತಾರೆ. ಚೆಕ್ ಮಾಡೋಣ. ಇಲ್ಲಿ ನಾನು ಪಾಪುನ ಎತ್ಕೊಂಡಿದ್ದೀನಿ. ಹಾಯ್ ಮಾಡು ನನಗೆ, ನನ್ನ ಬ್ಲಾಗಿಗೆ. ಇವತ್ತು ಸೈಲೆಂಟಾಗಿ ಎತ್ಕೊಂಡು ನೋಡಿದ್ದೀನಿ. ಇವತ್ತೇ ಗೈಸ್ ನನ್ನ ಜೊತೆ ಬಂದಿರೋದು. ಅದು ಸೈಲೆಂಟಾಗಿ ಕೂತವಳೆ, ಇಲ್ಲ ಅಂತ ಹಳ್ಳಿರೋಳು. ಹಾಯ್ ಮಾಡು. ಹಾಯ್ ಮಾಡು. ಹಾಯ್ ಮಾಡಮ್ಮ. ಅಷ್ಟೇ, ಹಾಯ್ ಮಾಡೋಣ. ಇವಾಗ ನೋಡ್ರಿ, ನಾನು ಸ್ವಲ್ಪ ಹೊತ್ತಾದ್ಮೇಲೆ ವಾಲೆ ಚುಚ್ಚಿದ್ಮೇಲೆ ಅಳ್ತಾ ಇರ್ತಾಳೆ ಪಾಪ, ನಮ್ಮ ಹುಡುಗಿ ಅಲ್ವಮ್ಮ? ನೋಡಿ, ನಾನು ನಮ್ಮ ಪಾಪ ಇಬ್ಬರು ಗೈಸ್ ಫಸ್ಟ್ ಟೈಮ್ ಅಲ್ವಾ ವಾಲೆ ಚುಚ್ಚಿಸ್ತಾರೆ ಅದು ಮಗುಗೆ. ಅದಕ್ಕೋಸ್ಕರ ಬಾಳೆಹಣ್ಣು, ಆಮೇಲೆ ಅದೇನೇನೋ ಶಾಸ್ತ್ರ ಇದೆ, ಅದ್ರ ಪ್ರಕಾರ ಮಾಡಬೇಕಂತೆ. ಸೊ ಅದನ್ನು ಎತ್ಕೊಂಡು ಹೋಗ್ತಾ ಅಲ್ಲ ತಂದವರೆ. ಬರೀ ಬಾಳೆಹಣ್ಣು ಮಿಸ್ ಮಾಡಿದ್ರು, ಬಾಳೆಹಣ್ಣು ಎತ್ಕೊಂಡು ಹೋಗ್ತಿದ್ದೀನಿ. ಬರೀ ತೋರಿಸ್ತೀನಿ ಹೆಂಗೆ ಚುಚ್ಚಿಸ್ತಾರೆ ಹಿಂಗೆ ಅಂತ. ಇವಾಗ ಚುಚ್ಚಿಸ್ತಾರೆ ನೋಡಿ. ಅಮ್ಮ ಏ ಸ್ವಲ್ಪ ಮೇಲಕ್ಕಾಯ್ತು ಅಮ್ಮ. ಕಿವಿ ಇರೋದೇ ಇಷ್ಟಿಷ್ಟೇ ಐತೆ. ಹೆಣ್ಣು ಮಗು ಬೇರೆ, ಇನ್ನು ಕೆಳಗಡೆ ಕಿತ್ತೋಯ್ತವೆ. ಮೇಲೆ ಕರೆಕ್ಟಲ್ಲಿ ಮಾಡೋದು. ಅಲ್ಲಿ ಅವ್ರ ಅಮ್ಮನ ತರ ಇಲ್ಲಿ ನೋಡ್ರಿ, ಇವಳು ತರ ಅಲ್ಲ, ಕಿವಿ ಹಾಲೇನೇ ಇಲ್ಲ. ಗಿಲ್ಕಿ ಹಾಕ ಬರ್ಬೇಕಾಯ್ತು. ನೋಡೋಣ ರೀ ನಾನು ಇಲ್ಲೇ ಚುಚ್ಚಿಸ್ಕೊಂಡಿದ್ದು. ನಾನಿದೆ ಇಲ್ಲೇ ಚುಚ್ಚಿದ್ದಲ್ಲ, ನಾನು ಇಲ್ಲೇ ಚುಚ್ಚಿಸ್ಕೊಂಡಿದ್ದು. ಸ್ವಲ್ಪ ಮೇಲೆ
ಗುಂಡಮ್ಮ 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 ಗುಂಡು ಆಗೋಯ್ತು ಗುಂಡಮ್ಮಂದು ಆಗೋಯ್ತು 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 ಆಯ್ತಪ್ಪ ಆಗೋಯ್ತು ಆಗೋಯ್ತು, ಆಗೋಯ್ತು 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 ಅಮ್ಮ ಅಮ್ಮ ಆಗೋಯ್ತು ಅಮ್ಮ ಉರ್ಬೆ ಹೆಂಗೆ ಆಗೋಯ್ತು ಅಮ್ಮ ಅಮ್ಮ ಸುಮ್ಮನೆ ನನಗೆ ಭಯ ಆಗೋಯ್ತು ಹೌದಾ ಒಂದು ಸೈಡ್ ಆಯಿತು ಇನ್ನೊಂದು ಸೈಡ್ ಗುಂಡಮ್ಮ ಫೈನಲಿ ಡನ್ ಆಯಿತು ಮುಗೀತು. ಬ್ಯಾಲೆನ್ಸ್ ಚೆಕ್ ಮಾಡೋಕ್ಕೆ ATM ಕಾರ್ಡ್ ಕೊಟ್ಟು ಕಳಿಸಿದ್ರು. ಸೊ ಅದಕ್ಕೆ ಬಂದಿದ್ದು ATM ಬಿಟ್ಟು ಕ್ಯಾಶ್ ವಿಡ್ರಾ ಮಾಡ್ಕೊಂಡು ಹೋಗೋಣ ಅಂತಂದೆ. ನನಗೆ ಕೋಲ್ಡ್ ಗೈಸ್ ಜಾಸ್ತಿ ಆಗ್ತಾರೆ, ಅದಕ್ಕೆ ಬೇಗ ಮನೆಗೆ ಹೋಗ್ಬೇಕು. ನಾನು ಬ್ಯಾಲೆನ್ಸ್ ಇದೆ ಅಂತ ಕ್ಯಾಶ್ ವಿಡ್ರಾ ಮಾಡ್ಕೊಂಡು ಹೋಗೋಣ ಗೈಸ್. ಇವಾಗ ಅಲ್ಲಿಂದ ಬಂದ್ರಿ ನಾವು ಎಲ್ಲರೂ ಬರ್ತಾ ಸ್ವಲ್ಪ ಬೇಕರಿ ಪಫು ಮತ್ತು ಸ್ವಲ್ಪ ತಿಂಡಿ ತೊಗೊಂಡು ಬಂದ್ರಿ. ನಾನು ಅಲ್ಲಿಂದ ಬಂದು ಇವಾಗ ಈ ಬ್ಲಾಗ್ನಿಲ್ಲೇ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೆ ಗೊತ್ತು ಎಷ್ಟೋ ದಿವಸ ಆಗೈತೆ ಚೆನ್ನಾಗಿರೋ ಬ್ಲಾಗ್ ಬಂದು. ಆದಷ್ಟು ಬೇಗ ಒಳ್ಳೆ ಬ್ಲಾಗ್ ಕೊಡ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್. ಮತ್ತೆ ನಾಳೆ ಸಿಗ್ತೀನಿ, ಬಾಯ್.